ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಲ್ಯಾಣ್ ಅವರಮ್ಮ ಕಾವ್ಯ ವಿರುದ್ಧವಾಗಿ ಮಾತಾಡ್ತಾ ಇರ್ತಾರೆ. ಅದನ್ನ ತಡ್ಕೊಳಕ್ಕಾಗ್ದಿರ ರಾಜ್, ನೀವ್ ಯಾಕೆ ನಿಮ್ ಸೊಸೆನ ಈ ತರ ಅನ್ಕೊಳ್ತಿದ್ದೀರಾ? ಅವಳಿಗೇನಾದ್ರೂ ಎಮರ್ಜೆನ್ಸಿ ಕೆಲಸ ಇದೆ, ಹಾಗಾಗಿ ಹೋಗಿದ್ದಾಳೆ. ಅಂತದ್ ಏನ್ ಕೆಲಸ ಇದೆ ರಾಜ್ ಅಂತ ರುದ್ರಾಣಿ ಪಟ್ ಬಿಡ್ದಾರಂಗ್ ಕೇಳ್ತಾ ಇರ್ತಾಳೆ. ಆಗ ಅತ್ತೆ, ನಿನ್ಗೆಲ್ಲಾನು ಹೇಳ್ಬೇಕಾ? ಅವಳು ಹೇಳ್ಬಿಟ್ಟು ಹೋಗಿದ್ದಾಳೆ, ಯಾವ ವಿಚಾರನೂ ಹೇಳಕ್ ಹೋಗ್ಬಿಡಿ. ಈ ಪೂಜೆನ ಮುಗ್ಸಕ್ ಹೇಳಿ ಅಂತ ಹೇಳಿ ಹೊರಟಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಅಂತ ಇಂಪಾರ್ಟೆಂಟ್ ಕೆಲಸ ಏನಿದೆ ರಾಜ್? ನಿನಗ್ ಹೇಳಿ ನಮಗ್ ಹೇಳ್ದಿರೋ ಅಷ್ಟು ಹೋಗೋಷ್ಟು ಅಂತ ಅಪರ್ಣ ಕೇಳ್ಬೇಕಾದ್ರೆ, ಅಮ್ಮ ನೀನು ಅವ್ರ ಜೊತೆ ಇದೇ ತರ ಮಾತಾಡ್ತಿದ್ಯಲ್ಲಮ್ಮ, ಯಾಕ್ರಿ ನೀವೆಲ್ಲ ಈ ತರ ಮಾತಾಡ್ತಾ ಇದ್ದೀರಾ? ಕಾವ್ಯ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ, ಅವಳ ಸ್ವಾರ್ಥ ಏನೋ ನೋಡ್ಕೊಂಡೋಗಿಲ್ಲ, ಈ ಮನೆಗೆ ಏನೋ ತೊಂದ್ರೆ ಬರಬಾರ್ದು ಅಂತ ಅವಳು ಹೇಳ್ದೆ ಮಾಡ್ದಿರೋ ಹೋಗಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಆಗ ರುದ್ರಾಣಿ, ಅಂತ ಕೆಲ್ಸ ಏನಿದೆ, ಗನಂದಾರಿ ಕೆಲ್ಸ ಅಂತ ಹೇಳ್ಬೇಕಾದ್ರೆ, ಅಪ್ಪುಗೆ ಆಕ್ಸಿಡೆಂಟ್ ಆಗಿದೆ, ಅವಳನ್ನ ಅಡ್ಮಿಟ್ ಮಾಡಿದ್ದಾರೆ ಅಂತ ರಾಜಿನ ಬಾಯ್ ಬಿಟ್ಬಿಡ್ತಾನೆ. ಆ ವಿಚಾರ ಕೇಳಿಸ್ಕೊಂಡು ಕಲ್ಯಾಣ್ ಮತ್ತೆ ಸ್ವಪ್ನಾಗೂ ಮನೆ ಮಂದಿಯವ್ರಿಗೆಲ್ಲರಿಗೂ ತುಂಬಾ ಶಾಕ್ ಆಗಿರುತ್ತೆ. ಈ ವಿಚಾರನ ಹೇಳಿದ್ರೆ ಎಲ್ಲಿ ನೀವು ಈ ಪೂಜೆನ ನಿಲ್ಲಿಸ್ತೀರಾ ಅಂತ ಅವಳೇನು ಹೇಳ್ದಿರಾ ಮಾಡ್ದಿರಾ ಹೋಗಿದ್ದಾಳೆ, ಅದನ್ನ ತಿಳ್ಕೊಂಡ್ ಮಾತಾಡಿ ನೀವು ಅಂತ ಹೇಳ್ತಾ ಇರ್ತಾನೆ ರಾಜ್. ಅಪ್ಪುಗೆ ಆಕ್ಸಿಡೆಂಟ್ ಆಗಿದ್ಯಾ ಅಣ್ಣ? ನೀನ್ ಈಗ ಹೇಳ್ತಿದ್ಯಲ್ಲ ಅಣ್ಣ, ನನ್ನ ಫ್ರೆಂಡ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ರೆ ನಾನು ಇಲ್ಲಿ ಖುಷಿಯಾಗಿ ಈ ಪೂಜೆನ ಮಾಡಿಸ್ಕೊಳಕ್ಕಾಗುತ್ತಾ? ಏನಣ್ಣ ಮಾತಾಡ್ತಿದ್ಯಾ, ನಡಿ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆಗ ಅನಾಮಿಕಾ, ಕಲ್ಯಾಣ್ ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಬೇಡ ಸುಮ್ನೆ ಇರು, ಇವಾಗ ನಾವು ಖುಷಿಯಾಗಿ ಪೂಜೆ ಮಾಡಿಸ್ಕೋಬೇಕು, ನೀನ್ ನೋಡಿದ್ರೆ ಹೋಗ್ತೀನಿ ಅಂತಿದ್ಯಾ, ಯಾಕೆ ತಡಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಅನಾಮಿಕಾ, ಅಲ್ಲಿ ನನ್ನ ಫ್ರೆಂಡ್ ಅಪಾಯದಲ್ಲಿ ಇದ್ದೀನಿ, ನಾನು ಇಲ್ಲಿ ಖುಷಿಯಾಗಿ ಮಾಡ್ಕೊಳ್ಳೋದಿಕ್ಕಾಗುತ್ತಾ ಪೂಜೆನ ಅಂತ ಹೇಳ್ತಾ ಇರ್ತಾನೆ. ಆಗ ಸ್ವಪ್ನ, ಕಲ್ಯಾಣ್ ಅವ್ರೆ, ನೀವ್ ಅದನ್ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬಿಡಿ. ಈಗ ನೀವ್ ಹೋದ್ರೆ ಮತ್ತೆ ಕಾವ್ಯನಿಂದ ಈ ವ್ರತಾನ ನಿಂತೋಗಿದೆ ಅನ್ನೋದು ಧಾನ್ಯಲಕ್ಷ್ಮಿ ಅವರು ಮತ್ತೆ ಎತ್ತಿ ತೋರಿಸ್ತಾರೆ. ಬೇಡ, ನೀವ್ ಆರಾಮಾಗೆ ಈ ಪೂಜೆನ ಮಾಡಿಸ್ಕೊಳ್ಳಿ, ನಾವು ಮಾಡ್ಸೋದೇನು ಬೇಡ, ಕಾವ್ಯ ಬರ್ಲಿ ಅಂತ ಅವಳು ಹೇಳ್ತಾ ಇರ್ತಾಳೆ. ಆಗ ಈಗ ಅಲ್ಲಿ ಏನ್ ತೊಂದ್ರೆ ಇದೆಯೋ ಏನೋ, ಕಾವ್ಯ ಒಬ್ಳೆ ಎಷ್ಟ್ ಕಷ್ಟ ಪಡ್ತಿದ್ದಾಳೆ ಅಂತ ರಾಜ್ ಹೇಳ್ತಾ ಇರ್ತಾನೆ. ಸರಿ, ನೀನ್ ಅದನ್ನೇನು ಯೋಚನೆ ಮಾಡ್ಬೇಡ ಕಲ್ಯಾಣ್, ನೀನ್ ಪೂಜೆ ಕುತ್ಕೋ ಅಂತ ಇನ್ನ ಕಲ್ಯಾಣ ಪೂಜೆ ಕೂರಿಸ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯಗೂ ಮತ್ತೆ ಅವ್ರ ಅಮ್ಮಗೂ ಕೈಕಾಲು ಆಡ್ತಾ ಇರೋದಿಲ್ಲ. ಆಗ ಡಾಕ್ಟರ್ ಅವ್ರು ಬಂದು, ಎಲ್ಲಿ ಡೋನರ್ಸ್ ಅವ್ರು ಸಿಕ್ಕಿದ್ರಾ? ನೀವು ಬೇಗ ಬ್ಲಡ್ ಡೊನೇಟ್ ಮಾಡಿದ್ರೆ ಮಾತ್ರ ನಿಮ್ ತಂಗಿ ಉಳಿತಾಳೆ, ಇಲ್ಲಾಂದ್ರೆ ಕೋಮಾಗ ಹೋಗ್ಬಿಡ್ತಾಳೆ ಅಂತ ಡಾಕ್ಟರ್ ಅವ್ರು ಇನ್ನೂ ತುಂಬಾ ಶಾಕ್ ಕೊಟ್ಬಿಟ್ಟು ಹೋಗ್ತಾರೆ. ಅವ್ರಿಬ್ರಿಗೆ ಏನಪ್ಪಾ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅವ್ರಮ್ಮ, ಕಾವ್ಯ, ಇನ್ನ ನಮ್ಗೆ ಹೆಗ್ಲಾಗ್ ನಿಂತ್ಕೊಳ್ಳೋದು ನಮ್ಮ ಅಳಿಯಂದ್ರೆ ಮಾತ್ರ, ಅವ್ರಿಗೆ ಮಾತ್ರ ನೀನ್ ಕಾಲ್ ಮಾಡಿ ತಿಳಿಸೋ, ಅವ್ರು ಹೇಗಾದ್ರೂ ಅರೇಂಜ್ ಮಾಡ್ತಾರೆ ಅಂತ ಕಾವ್ಯನ್ಗೆ ಕನಕಾಯಿನ ಹೇಳಿ ಅಲ್ಲಿಂದ ಹೊರಟಿರ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲರೂ ಸೇರಿ ಕಲ್ಯಾಣ್ಗೆ ಮತ್ತೆ ಅನಾಮಿಕಾಗೆ ಒತ್ತಾಯದಿಂದ ಪೂಜೆ ಮಾಡಿಸ್ತಾ ಇರ್ತಾರೆ. ಆಗ ಕಾವ್ಯ ರಾಜಿ ಕಾಲ್ ಮಾಡ್ತಾಳೆ. ನೋಡಿದ್ರೆ ಯಾರಣ್ಣ, ಅತ್ಗೆನಾ? ಸರಿ ಇರು ಕೊಡು ಅಂತ ರಾಜಿನ ಫೋನ್ ಕಿತ್ಕೊಂಡು ಮಾತಾಡ್ತಾ ಇರ್ತಾನೆ. ರೀ, ಅಪ್ಪು ತುಂಬಾ ಸೀರಿಯಸ್ ಆಗಿದೆ ರೀ, ಅವಳಿಗೆ ಡೋನರ್ಸ್ ಬೇಕು, ಓ ನೆಗೆಟಿವ್ ಬ್ಲಡ್ ಯಾರು ಕೊಡ್ತಾ ಇಲ್ಲ, ಕೇಳಿ ಸಾಕಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅವಳು ಈಗ ಕೋಮಾದಲ್ಲಿ ಹೋಗ್ಬಿಡ್ತಾಳೆ ರೀ, ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ಅಂತ ಹೇಳ್ಬೇಕಾದ್ರೆ ಆ ವಿಚಾರನ ಕಲ್ಯಾಣ್ ಕೇಳಿಸ್ಕೊಂಡು, ಅತ್ಗೆ ಅಂತದೇನಾಯ್ತು ಅಪ್ಪುಗೆ? ನಂದು ಓ ನೆಗೆಟಿವ್ ಅತ್ಗೆ, ನಾನೇ ಬಂದು ಬ್ಲಡ್ ನ ಡೊನೇಟ್ ಮಾಡ್ತೀನಿ ಅಂತ ಇನ್ನ ಅಲ್ಲಿಂದ ಹೊರಟಿರ್ತಾನೆ. ಆಗ ಮನೆ ಮಂದಿಯವರೆಲ್ಲ, ಬೇಡ ಇವಾಗ ನೀನ್ ಹೋಗೋದು ಒಳ್ಳೇದಲ್ಲ, ಪೂಜೆ ಹಮ್ಕೊಂಡಿದೀವಿ, ನಾವು ಪೂಜೆ ಮಾಡಿಸ್ಲೇಬೇಕು ಅಂತ ಧಾನ್ಯಲಕ್ಷ್ಮಿ ಹೇಳ್ಬೇಕಾದ್ರೆ, ಅಮ್ಮ ನೀನು ಏನಾದ್ರೂ ಮಾಡ್ಕೋ, ನನ್ನ ಫ್ರೆಂಡ್ನ ನಾನು ಉಳಿಸ್ಕೊಬೇಕು, ನೀನು ಬೇಜಾರ್ ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಅವನು ಅಲ್ಲಿಂದ ಹೊರಡ್ತಾ ಇರ್ತಾನೆ. ಈಗ ನೋಡುದ್ರಾ, ನನ್ ಮಗ ಹೋಗ್ಬಿಟ್ಟ, ಎಲ್ಲ ಈ ಕಾವ್ಯನಿಂದೇನೆ ಅಂತ ಹೇಳ್ಬೇಕಾದ್ರೆ, ಸಾಕು ನಿಲ್ಸು ಧಾನ್ಯಲಕ್ಷ್ಮಿ, ನಿಮ್ ಮಗ ಒಬ್ರಿಗೆ ಪ್ರಾಣ ಕೊಡೋದಿಕ್ ಹೋಗಿದ್ದಾನೆ, ತಗ್ಯೋದಿಕ್ಕಲ್ಲ. ಅವನಷ್ಟು ಒಳ್ಳೆ ಮನುಷ್ಯತ್ವ ನಿಮಗಿಲ್ ಯಾರಿಗಾದ್ರೂ ಇದೆಯಾ? ಅವನ್ ಅರ್ಥ ಮಾಡ್ಕೊಂಡು ಹೋಗ್ತಿದ್ದಾನೆ ಅವ್ರ ಅತ್ತಿಗೆಗೋಸ್ಕರ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ತಾತ. ಈ ಕಡೆ ನೋಡಿದ್ರೆ ಈಗ ಎಲ್ಲರಿಗೂ ಸಮಾಧಾನ ಆಯ್ತಾ? ಕಾವ್ಯ ಯಾವ ವಿಚಾರಕ್ಕೆ ಹೋದ್ಲು ಅಂತ ಗೊತ್ತಾಯ್ತಾ? ಅವಳು ಯಾವತ್ತಿದ್ರು ಈ ಮನೆ ಹೆಸರನ್ನ ಕಳಿಯುವಂತ ಕೆಲಸ ಮಾಡಲ್ಲ ಅಂತ ಸುಭಾಷ್ ಅವ್ರಿನ ಮನೆ ಮಂದಿಯವ್ರಿಗೆಲ್ಲರಿಗೂ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಪ್ಪ ಅಮ್ಮ 3 ಜನನು ಕಲ್ಯಾಣ್ಗೋಸ್ಕರನೇ ಕಾಯ್ತಾ ಇರ್ತಾರೆ. ಇನ್ನ ಕಲ್ಯಾಣ್ ಬಂದು, ಅಪ್ಪ ಹೇಗೋ ದೇವ್ರಂತ ಬಂದಿದ್ಯಾ, ನೀನ್ ಕಾಪಾಡಪ್ಪ ಪ್ಲೀಸ್ ಅಪ್ಪ ನನ್ನ ಮಗಳನ್ನ. ಅಯ್ಯೋ ಆಂಟಿ, ನೀವೆಂತಕ್ಕೆ ಈ ತರ ಮಾತಾಡ್ತಿದ್ದೀರಾ? ಅವಳು ನನ್ನ ಸ್ನೇಹಿತಳು, ನಾನು ಅವಳಿಗೋಸ್ಕರ ಏನಾದ್ರೂ ಮಾಡ್ತೀನಿ ಅಂತ ಹೇಳಿ ಈ ಕಡೆ ನೋಡಿದ್ರೆ ಕಲ್ಯಾಣಿನ ಅವಳಿಗೆ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತಾನೆ. ಕಲ್ಯಾಣ್ ಅವರೇ, ಕವಿಯವರೇ,
ನೀವು ಮಾಡೋ ಸಹಾಯಕ್ಕೆ ನಾನು ಯಾವತ್ತೂ ಋಣವಾಗೇ ಇರ್ತೀನಿ. ತುಂಬ ಒಳ್ಳೇದೇ ಆಗುತ್ತೆ ನಿಮಗೆ. ಆದರೆ ಅಲ್ಲಿ ನನ್ನಿಂದ ನಿಮ್ಮ ಪೂಜೆ ನಿಂತೋಗುತ್ತೆ ಅಂತ ಭಯ ಆಗ್ತಿದೆ. ಮತ್ತೆ ಆ ಮನೇಲಿ ಏನಾದರೂ ಅನಾಹುತ ಆಗ್ತಿದೆ ಅಂತ ಭಯ ಆಗ್ತಿದೆ ಕವಿಯವ್ರೆ ಅಂತ ಹೇಳ್ತಾ ಇರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ಅತ್ಗೆ. ಫಸ್ಟು ಅಪ್ಪು ಹುಷಾರಾಗಬೇಕು ಅಂತ ಹೇಳಿ ಈ ಬ್ಲಡ್ನ ಕೊಟ್ಟು ಅಪ್ಪುನ ನೋಡ್ತಾ ಇರ್ತಾನೆ. ಬ್ರೋ, ನಿನಗೇನೂ ಆಗಲ್ಲ. ನೀನು ನನ್ನ ಹತ್ರ ಜಗಳ ಆಡೋದಿಕ್ಕಾದ್ರೂ ನೀನು ಮತ್ತೆ ನನ್ನ ಹತ್ರ ಬರಬೇಕು ಅಂತ ಹೇಳಿ ಅಲ್ಲಿಂದ ಹೊರಡೋಣ ಅಂತ ಹೋಗ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವ್ರಿಗೆಲ್ಲ ತುಂಬಾ ಶಾಕ್ ಆಗಿರುತ್ತೆ. ರುದ್ರಾಣಿ ಹೇಳ್ತಾಳೆ, ನನಗ್ಯಾಕೋ ಇದು ಅನುಮಾನ ಹೊಡಿತಿದೆ. ಅಲ್ಲ, ಇಷ್ಟೊತ್ತು ಪೂಜೆ ಎಲ್ಲ ಕಾರ್ಯ ಮಾಡಿದ್ದೆ ಅವಳು ಎಲ್ಲಾನು. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಪ್ಪುಗೆ ಆಕ್ಸಿಡೆಂಟ್ ಹೇಗಾಗ್ಬಿಡುತ್ತೆ? ಅವಾಗೆ ನೋಡಿದ್ರೆ ದೀಪನ ಬೀಳ್ಸ್ಬಿಟ್ಟು ಹೋದ್ಲು. ಹಾಗೆ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಇವಳಿಗೆ ಈ ಪೂಜೆ ಇಷ್ಟ ಇಲ್ಲ ಅಂತ ಅಲ್ವಾ ಧಾನ್ಯಲಕ್ಷ್ಮಿ ಅಂತ. ರುದ್ರಾಣಿ ಇನ್ನು ಉರಿತಾ ಇರೋ ಬೆಂಕಿಗೆ ಎತ್ತಿ ಎತ್ತಿ ಕೊಡ್ತಾ ಇರ್ತಾಳೆ. ಹೌದು, ನಾನು ಅವಾಗೆ ಅನ್ಕೊಂಡೆ ಅವಳಿಗೆ ಇಷ್ಟ ಇಲ್ದಿರೋ ಕೆಲಸನ ಮಾಡ್ತಾ ಇದ್ದಾಗೆ ಏನೋ ಇಲ್ಲಿ ಅನಾಹುತ ಆಗುತ್ತೆ, ನನ್ನ ಮಗನ ಜೀವನಕ್ಕೆ ಮತ್ತೆ ಅನಾಹುತ ತರ್ತಾಳೆ ಅಂತ ಗೊತ್ತಾಗ್ತಿತ್ತು ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಅತ್ತೆ, ನೀವ್ ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ? ಅವಳು ಏನು ಬೇಕು ಅಂತ ಮಾಡಕ್ ಹೋಗಿಲ್ವಲ್ಲ. ಅವಳು ಅರ್ಥ ಮಾಡ್ಕೊಂಡು ನಿಮಗೆ ಈ ವಿಚಾರ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂತೀರಾ ಅಂತ ಅವಳು ಹೋಗಿದ್ದು ಅಂತ ಸ್ವಪ್ನನೂ ಸಹ ಹೇಳ್ತಾ ಇರ್ತಾಳೆ. ಸಾಕು ನಿಲ್ಸಿ, ನನ್ನ ಹೆಂಡತಿ ಪರವಾಗಿ ನೀವು ಮಾತಾಡಿದ್ ಸಾಕು. ಅವಳು ಏನಿದ್ರು ಈ ಮನೆ ಒಳ್ಳೇದನ್ನೇ ಅವಳು ಬಯಸೋದು ಅಂತ ರಾಜಿನ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಪುರೋಹಿತ್ರೆ, ಈಗ ಟೈಮ್ ಆಗೋಗ್ಬಿಟ್ಟಿದೆ, ನಾಳೆ ಇಟ್ಕೊಳ್ಳೋಣ ಪೂಜೆ ಅಂತ ಪುರೋಹಿತ್ರನ್ನ ಕಳಿಸ್ಬಿಡ್ತಾ ಇರ್ತಾರೆ. ಈ ಕಡೆ ಕಲ್ಯಾಣ್ ಬಂದಿ, ಅಮ್ಮ ಕಾವ್ಯ, ಇನ್ನ ನೀನ್ ಹೊರಡು, ಮತ್ತೆ ಅಲ್ಲಿ ಏನಾದ್ರೂ ಅನಾಹುತ ಆಗುತ್ತೆ, ಅವ್ರು ನಿನಗೋಸ್ಕರ ಕಾಯ್ತಾ ಇರ್ತಾರೆ, ಹೋಗು ಅಂತ ಕನಕ ಅಲ್ಲಿಂದ ಕಳಿಸ್ತಾಳೆ. ಏನಾದ್ರೂ ಬೇಕು ಅಂದ್ರೆ ಫೋನ್ ಮಾಡಿ ಆಂಟಿ, ನಾನು ಬರ್ತೀನಿ ಅಂತ ಕನಕಾಗೆ ಕಲ್ಯಾಣಿನ ಹೇಳಿ ಹೊರಡ್ತಾನೆ. ಈ ಕಡೆ ಕಾವ್ಯ ಬರ್ತಾ ಇರೋದು ಬಂದ್ಲು ನೋಡಿ ಈ ಮನೆ ಮಹಾಲಕ್ಷ್ಮಿ ಅಂತ ರುದ್ರಾಣಿ ಹೇಳ್ತಾ ಇರ್ತಾಳೆ. ಆಗ ಕಾವ್ಯ ಮತ್ತೆ ಕಲ್ಯಾಣ್ ಇಬ್ರು ಮನೆಯೊಳಗೆ ಬಂದು, ನನ್ನ ಕ್ಷಮಿಸ್ಬಿಡಿ ಅಜ್ಜಿ, ನಾನು ಈ ವ್ರತದಲ್ಲಿ ಇಲ್ದಿರ ಹೋಗಿದ್ ಕಾರಣ ಅಪ್ಪುಗೆ ಆಕ್ಸಿಡೆಂಟ್ ಆಗಿತ್ತು, ಮತ್ತೆ ಹೇಳಿದ್ರೆ ನೀವೆಲ್ಲ ಬೇಜಾರ್ ಮಾಡ್ಕೊಂತೀರಾ ಅಂತ ನಾನು ಹಾಗೆ ಹೋದೆ ಅಂತ ಹೇಳ್ತಾ ಇರ್ತಾಳೆ. ಪರವಾಗಿಲ್ಲ ಬಿಡಮ್ಮ ಕಾವ್ಯ, ಈಗ ಅಪ್ಪುಗೆ ಏನಾಯ್ತು, ಹುಷಾರಾಗಿದ್ದಾಳ ಅಂತ ಕೇಳಬೇಕಾದ್ರೆ ಹೇಗೋ ಇದರೆಲ್ಲ ಕವಿಯವರು ಬಂದು ಅಪ್ಪುನ ಸೇಫ್ ಮಾಡಿದ್ರು, ಬ್ಲಡ್ ಡೊನೇಟ್ ಮಾಡಿದ್ರು ಅಂತ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ರಾಜ್ಗೂ ಸಹ ಸ್ವಲ್ಪ ಸಮಾಧಾನ ಆಯ್ತು. ಆಗ ಅನಾಮಿಕಾ ನನ್ನ ಕ್ಷಮಿಸ್ಬಿಡು, ನನ್ನಿಂದ ನಿಮ್ ವ್ರತನ ಹಾಳಾಗೋಯ್ತು, ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡ ಅಂತ ಹೇಳ್ಬೇಕಾದ್ರೆ, ಏನಿದು ಹೊಸ್ದಾಗಿ ನೀನು ಅವಳ ಹತ್ರ ಕ್ಷಮೆ ಕೇಳ್ತಾ ಇದ್ಯಾ? ನೀನು ಇದೆಲ್ಲ ಮಾಡೋದೆಲ್ಲ ಮಾಡ್ಬಿಟ್ಟು ಎಷ್ಟು ನೈಸಾಗೋಗಿ ಅವಳ ಹತ್ರ ಕ್ಷಮೆ ಕೇಳ್ತಾ ಇದೀಯ ಅಂತ ಹೇಳ್ತಾ ಇರ್ತಾಳೆ ಧಾನ್ಯಲಕ್ಷ್ಮಿ. ಅಲ್ಲ ಚಿಕ್ಕತ್ತೆ, ಎಲ್ಲ ನಿಮಗೆ ಗೊತ್ತಿದೆ ಮಾತಾಡ್ತಿದ್ದೀರಲ್ಲ, ಅಂಥದ್ದು ನಾನು ಏನು ಮಾಡಿದ್ದೀನಿ ಹೇಳಿ ಅಂತ ಹೇಳ್ಬೇಕಾದ್ರೆ ಮಾಡೋದೆಲ್ಲ ಮಾಡಿಬಿಟ್ಟು ಏನು ಮಾಡಿದೆ ಅಂತ ಕೇಳ್ತೀಯ ಅಂತ ಹೇಳ್ತಾ ಇರ್ತಾಳೆ. ಅಮ್ಮ ಈಗ ಬಿಡು, ಅಪ್ಪು ಸೇಫ್ ಅದ್ಲ, ಅಷ್ಟು ಸಾಕು ನನಗೆ ಅಂತ ಕಲ್ಯಾಣ್ ಸಹ ಹೇಳ್ತಾ ಇರ್ತಾನೆ. ತುಂಬಾ ಡಿಸಪಾಯಿಂಟ್ ಆಗಿ ಅಲ್ಲಿಂದ ಹೊರಟಿರ್ತಾರೆ. ಆಗ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ತುಂಬಾ ಬೇಜಾರಾಗಿ, ಅಲ್ಲಿ ಮತ್ತೆ ಏನಾದ್ರೂ ಅನಾಹುತ ಆಗ್ತಿದ್ಯಾ ಅಂತ ನನಗೆ ಬೇಜಾರಾಗ್ತಿದೆ ಕನಕ ಅಂತ ಹೇಳ್ತಾ ಇರ್ತಾಳೆ. ಆಗ ಅದೇ ಟೈಮಲ್ಲಿ ಸ್ವಪ್ನ ಕಾಲ್ ಮಾಡಿ, ಅಮ್ಮ ನಿನ್ಗೇನಾದ್ರೂ ಇದ್ರೆ ಫಸ್ಟೇ ನಮ್ಗೆ ಇನ್ಫಾರ್ಮ್ ಮಾಡು, ಈ ತರ ಪೂಜೆ ಪುರಸ್ಕಾರ ಇದ್ದಾಗೆ ನೀನ್ ಈ ತರ ಎಲ್ಲ ಕಾವ್ಯನ್ಗೆ ಹೇಳಿ ಈ ಮನೇಲೆಲ್ಲ ಉಪ್ಪು ಖಾರ ಎಲ್ಲ ಹಾಕ್ತಾ ಇದ್ದಾರೆ ಕಾವ್ಯನ್ ಮೇಲೆ, ಏನಾದ್ರೂ ಇದ್ರೆ ಫಸ್ಟೇ ಇನ್ಫಾರ್ಮ್ ಮಾಡಮ್ಮ ಅಂತ ಹೇಳ್ತಾ ಇರ್ತಾಳೆ. ತುಂಬಾ ಅವಸರ ಅನ್ಸಿದ್ರೆ ಮಾತ್ರ ಕಾವ್ಯನ್ ಕಾಲ್ ಮಾಡು ಅಂತ ಸ್ವಪ್ನ ಹೇಳ್ತಾ ಇರೋದ ನೋಡಿ. ಯಾಕೆ ಏನಾಯ್ತೆ ಅಂತ ಕೇಳ್ಬೇಕಾದ್ರೆ, ಇನ್ನೇನು ಈ ಮನೆ ಮಂದಿಯವರೆಲ್ಲರೂ ಸೇರಿ ಕವಿಯವ್ರನ್ನ ಬೇಕು ಅಂತಾನೆ ನಾವ್ ಅಲ್ಲಿ ಕರ್ಸಿದೀವಿ ಅನ್ನೋ ತರ ಮಾತಾಡ್ತಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು, ರೀ ನೀವ್ ಹೇಳಿದ್ದೆ ನಿಜ ಆಯ್ತು, ಕಾವ್ಯನ್ಗೆ ಅಲ್ಲಿ ಎಲ್ಲಾರು ಬೈತಾ ಇದಾರಂತೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಅನಾಮಿಕಾ ತುಂಬಾ ಡಿಸಪಾಯಿಂಟ್ ಆಗಿರೋದನ್ನ ನೋಡಿ ಕಲ್ಯಾಣ್ಗೂ ತುಂಬಾ ಬೇಜಾರಾಗಿರುತ್ತೆ. ಬೇಜಾರೇನು ಮಾಡ್ಕೊಳಕ್ ಹೋಗ್ಬೇಡ, ನಾನು ಇದೀನಲ್ವಾ, ನಾಳೆ ಪೂಜೆ ಮಾಡಿಸ್ಕೊಳ್ಳೋಣ, ನಿಂಗೆ ಡಿಸಪಾಯಿಂಟ್ ಆಗಿರೋದಕ್ಕೆ ಸಾರಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಕಾವ್ಯ ಅವ್ರ ಅಪ್ಪ ಅಮ್ಮ ಬಿಲ್ ಪೇ ಮಾಡಕ್ ಬಂದಿದ್ ನೋಡಿ, ಅವರು ನೀವು ಬಿಲ್ ಪೇ ಮಾಡಿ 1,22,000 ಕಟ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ಅವರಿಗೆ ತುಂಬಾ ಶಾಕ್ ಆಗಿರುತ್ತೆ. ಏನು ಇಷ್ಟೊಂದು ಕಾಸಾ, ಹೇಗ್ರಿ ಈಗ ಕಾಸು ಎಲ್ಲಿಂದ ಬರುತ್ತೆ ರೀ ನಮಗೆ ಕಟ್ಟಕ್ಕೆ ಅಂತ ಕನಕ ಮತ್ತೆ ಕೃಷ್ಣಮೂರ್ತಿ ಅವರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜ್ ಅವ್ರ ಕ್ಲೈಂಟ್ ಜೊತೆ ಮಾತಾಡ್ತಾ ಇರೋದನ್ನ ನೋಡಿ ಕಾವ್ಯ ಬಂದಿದ ತಕ್ಷಣ ಕಾಲ್ ಕಟ್ ಮಾಡ್ತಾನೆ. ಹೋ ಮಾತಾಡ್ರಿ, ಯಾಕೆ ನಾನೇನು ಹೊರದೇಶದವಳಲ್ಲ, ನಿಮ್ಮ ಹತ್ರ ಈ ಇನ್ಫಾರ್ಮೇಶನ್ ತಗೊಂಡು ನಾನು ಬೇರೆ ಕಂಪ್ನಿಗೇನು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ,
ಏಕೆ ನಾನು ಬಂದಿದ ತಕ್ಷಣ ಕಾಲ್ ಕಟ್ ಮಾಡೋದು ಕಲ್ತಿದ್ದೀರಾ ನೀವು ಇತ್ತೀಚೆಗೆ ಅಂತ ಹೇಳ್ಬೇಕಾದ್ರೆ, ಅಲ್ಲ ಕಣೆ ನಿನಗೇನೇ ಆಗಿದೆ, ಬರೀ ನನ್ನ ಮೇಲೆ ಉರ್ಸ್ಕೊಂಡು ಮಾತಾಡೋದೇ ಕಲಿತಿದ್ಯಾ ಅಂತ ನಾನು ಏನು ಮಾಡಿದೆ ಹೇಳು ಅಂತ ಹೇಳ್ಬೇಕಾದ್ರೆ, ಏನೂ ಬೇಕಾಗಿಲ್ಲ, ನೀವು ಮಾಡೋದ್ರಲ್ಲೇ ನನಗೆ ಗೊತ್ತಾಗ್ತಿದೆ, ನಿಮಗೆ ಹೀಗಲ್ಲ, ನಾನು ಹೋದ್ಮೇಲೆ ನಿಮಗೆ ನನ್ನ ಬೆಲೆ ಗೊತ್ತಾಗುತ್ತೆ ಅಂತ ಕಾವ್ಯ ಹೇಳ್ತಾ ಇರೋದ ನೋಡಿ ಅವ್ನು ತುಂಬ ಬೇಜಾರು ಮಾಡ್ಕೊತಾ ಇರ್ತಾನೆ. ಅಲ್ಲ ಈಗಂತ ನಾನು ಗನಂದಾರಿ ಏನು ಕೆಲಸ ಮಾಡಿದೆ ಅಂತ ಹೇಳ್ಬೇಕಾದ್ರೆ ಕೃಷ್ಣಮೂರ್ತಿಯವರು ಮತ್ತೆ ಕನಕ ಇಬ್ರು ಹೋಗಿ ಅಪ್ಪು ಹತ್ರ ಮಾತಾಡ್ತಾ ಇರ್ತಾರೆ. ಅಮ್ಮ ಏನು ಕವಿ ಬಂದು ನನಗೆ ಬ್ಲಡ್ ಡೊನೇಟ್ ಮಾಡಿದ್ನ, ನಾನು ಯಾರ ಹತ್ರ ದೂರ ಇರಬೇಕು ಅಂತೀನೋ ಅವರೇ ನನಗೆ ಹತ್ರ ಆಗ್ತಿದಾರಲ್ಲ ಅಮ್ಮ, ಯಾಕಮ್ಮ ನೀವು ಅದು ಕೆಲಸ ಮಾಡ್ಸಕ್ಕೆ ಹೋದ್ರಿ ಅಂತ ಅಪ್ಪು ಹೇಳ್ಬೇಕಾದ್ರೆ ಅವರು ನಿನ್ಗೆ ಬ್ಲಡ್ ಡೊನೇಟ್ ಮಾಡಿರೋದಕ್ಕೆ ನೀನು ಇಷ್ಟು ಹುಷಾರಾಗಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಆಗ ನಿಮ್ಮದು ಬಿಲ್ ಪೇ ಆಗೋಗಿದೆ ಅಂತ ನರ್ಸ್ ಬಂದು ಹೇಳ್ತಾರೆ. ಹಾಂ ಬಿಲ್ ಪೇ ಆಗೋಗಿದ್ಯಾ, ಯಾರು ಕಟ್ಟಿದ್ದು ಅಂತ ಹೇಳ್ಬೇಕಾದ್ರೆ ನಿಮ್ಮ ಅಳಿಯ ರಾಜ್ ಅನ್ನೋರು ಕಟ್ಟಿದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಅಪ್ಪ ರೀ ಅಳಿಯಂದ್ರು ಕಟ್ರಂತೆ, ಏನು ನಮ್ಮ ಬಾವ ಅವ್ರು ಕಟ್ಟಿದಾರ ಅಂತ ಅಪ್ಪನು ಯೋಚನೆ ಮಾಡ್ತಾ ಇರ್ತಾಳೆ. ಹೇಗೋ ನಮ್ಗಂತೂ ಇರೋದು ಒಂದೇ ದಿಕ್ಕು ನಮ್ಮ ಅಳಿಯಂದ್ರೆ ಮಾತ್ರ ಅಂತ ಅವರಿಬ್ರಿನ ಎಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. ಈಗ ಅನಾಮಿಕಾ ಅವ್ರ ವ್ರತಕ್ಕೆ ಕಾವ್ಯ ಅಡ್ಡ ಬಂದ್ಲು ಅಂತ ಮತ್ತೆ ಕಾವ್ಯನ ಮೇಲೆ ರಿವೆಂಜ್ ತಗೊಳ್ತಾಳ. ಈ ಕಡೆ ನೋಡಿದ್ರೆ ಧಾನ್ಯಲಕ್ಷ್ಮಿ ಮತ್ತೆ ರುದ್ರಾಣಿ ಇಬ್ರು ಒಂದ್ ಕೈ ಸೇರ್ಕೊಂಡು ಕಾವ್ಯನ್ನ ಎಲ್ಲರ ಮುಂದೆ ಬ್ಲೇಮ್ ಮಾಡ್ತಾ ಇದ್ದಾರೆ. ಅವ್ರ ತಕ್ಕನಂಗೆ ಕಾವ್ಯನ್ನ ಈ ಮನೆಯಿಂದ ಹೊರಗಾಕ್ಬೇಕು ಅನ್ನೋ ಯೋಚನೆ ಅವ್ರಿಗೆ ತಟ್ತಾ ಇದೆ. ಅವ್ರು ಅನ್ಕೊಂಡಂಗೆ ಕಾವ್ಯನ್ನ ಈ ಮನೆಯಿಂದ ಹೊರಗಾಕ್ತಾರ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.